ವಾಯುಪುತ್ರ ತ್ರೇತಾಯುಗದಲ್ಲಿ ಆಂಜನೇಯನಾಗಿ, ದ್ವಾಪರಯುಗದಲ್ಲಿ ಭೀಮನಾಗಿ, ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಹುಟ್ಟಿದ್ದಾರೆ ಅಂತ ನಂಬಿಕೆ. ಅಂದರೆ ಈ ಮೂರೂ ಜನನ ಅಂದರೆ ಆಂಜನೇಯನ ಮತ್ತು ಭೀಮನ್ನ ಹಾಗೆ ಮಧ್ವಾಚಾರ್ಯರನ್ನ ಮೂರೂ ಜನನ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಒಂದು ಆಂಜನೇಯ ಸ್ವಾಮಿಯ ದರ್ಶನ ಮಾಡೋದ್ರಿಂದ ಬರುತ್ತಂತೆ. ಹಾಗಾದರೆ ಅದು ಯಾವುದು ದೇವಸ್ಥಾನ, ಎಲ್ಲಿದೆ, ಇದರ ಬಗ್ಗೆ ಪೂರ್ತಿ ವಿವರನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ನಾನು TNS. ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸುಮಾರು 5,000 ವರ್ಷಗಳ ಹಿಂದೆ ದ್ವಾಪರ ಯುಗದಲ್ಲಿ ಜನಮೇಜಯ ರಾಜರಿಂದ ಪ್ರತಿಷ್ಠಾಪನೆಗೊಂಡು ಜನಮೇಜಯ ರಾಜರಿಂದ ನಿರ್ಮಾಣ ಆಗಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂತಹ ಪುಣ್ಯಕ್ಷೇತ್ರನೇ ಈಗ ನಾನು ಹೇಳ್ತಾ ಇರ್ತಕ್ಕಂತಹ ದೇವಸ್ಥಾನ. ಅದು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ನಾನು ಈಗಾಗಲೇ ಹೇಳಿದಾಗೆ ತ್ರೇತಾಯುಗದಲ್ಲಿ ಆಂಜನೇಯನಾಗಿ ಹುಟ್ಟುತ್ತಾನೆ ವಾಯುಪುತ್ರ, ದ್ವಾಪರ ಯುಗದಲ್ಲಿ ಭೀಮನಾಗಿ ಹುಟ್ಟುತ್ತಾನೆ, ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಹುಟ್ಟಿದ್ದಾರೆ. ಈ ಮೂರೂ ಜನರ ಸಂಗಮ ಈ ಆಂಜನೇಯ ಅಂತ ಹೇಳ್ತಾರೆ. ಅಂದರೆ ಈ ಆಂಜನೇಯನ ದರ್ಶನ ಮಾಡೋದ್ರಿಂದ ನೇರವಾಗಿ ತ್ರೇತಾಯುಗದ ಆಂಜನೇಯನ್ನೇ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಬರುತ್ತೆ. ದ್ವಾಪರ ಯುಗದಲ್ಲಿದ್ದಂತಹ ಭೀಮನನ್ನು ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು, ಮತ್ತು ಮಧ್ವಾಚಾರ್ಯರ ಪುಣ್ಯ, ಆ ಮೂರೂ ಪುಣ್ಯ ಈ ಒಂದು ದೇವಸ್ಥಾನದ ದರ್ಶನ ಮಾಡೋದ್ರಿಂದ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದೆಲ್ಲಿದೆ ಅಂತೀರಾ? ನಿಮಗೆಲ್ಲ ಗೊರವನಹಳ್ಳಿ ಗೊತ್ತು ತಾನೆ? ತುಮಕೂರು ಜಿಲ್ಲೆಯಲ್ಲಿ ತುಂಬ ಫೇಮಸ್ ಲಕ್ಷ್ಮೀ ದೇವಸ್ಥಾನ. ಬೆಂಗಳೂರಿಂದ ಗೊರವನಹಳ್ಳಿಗೆ ಹೋಗಬೇಕಾದ್ರೆ ಇನ್ನೇನು ಗೊರವನಹಳ್ಳಿ ದೇವಸ್ಥಾನ ಸಿಕ್ತು ಅನ್ನೋದಕ್ಕೆ ಒಂದು 10-15 ಕಿಲೋಮೀಟ್ರ್ ಮುಂಚೆನೇ ಈ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಹಾಗಾದರೆ ಈ ದೇವಸ್ಥಾನದ ವಿಶೇಷ ಏನು, ಪುರಾಣದ ಕಥೆ ಏನು ಹೇಳುತ್ತೆ ಅನ್ನೋಂಥದ್ರ ಬಗ್ಗೆ ಈ ಮುಂದೆ ಹೇಳ್ಕೊಂಡು ಹೋಗ್ತೀನಿ ಕೇಳಿ. ನಮ್ಮ ಸ್ಕಾಂದ ಪುರಾಣದ ಕಥೆಗಳ ಪ್ರಕಾರ ಕಮನೀಯ ಕ್ಷೇತ್ರ ಅಂತ ಒಂದು ಕ್ಷೇತ್ರ ಇದೆ. ಆ ಕಮನೀಯ ಕ್ಷೇತ್ರನೇ ಜನರ ಆಡು ಮಾತಲ್ಲಿ ಕ್ಯಾಮೇನಹಳ್ಳಿಯಾಗಿ ಬದಲಾಯಿತು ಅಂತ ಹೇಳಲಾಗತ್ತೆ. ದೇವಲೋಕದ ಅಪರೂಪದ ಶಿಲ್ಪಿಯಾಗಿರತಕ್ಕಂತಹ ವಿಶ್ವಕರ್ಮರನ್ನು ಕರೆತಗೊಂಬಂದು ಅವರ ಕೈನಲ್ಲಿ ಈ ಆಂಜನೇಯ ಸ್ವಾಮಿಯನ್ನು ಜನಮೇಜಯ ರಾಜರು ಕೆತ್ತಿಸಿದ್ದಾರೆ ಅನ್ನೋದು ಕಥೆಗಳಿಂದ ತಿಳಿದು ಬರುತ್ತೆ. ತ್ರೇತಾಯುಗದಲ್ಲಿ ಇರ್ತಕ್ಕಂತಹ ಆಂಜನೇಯ ರಾಮ ಭಕ್ತ ಅನ್ನೋದು ನಮಗೆಲ್ಲ ಗೊತ್ತು. ಆದರೆ ಈ ಕ್ಯಾಮೇನಹಳ್ಳಿಯಲ್ಲಿರ್ತಕ್ಕಂತಹ ಆಂಜನೇಯ ರಾಮನ ಭಕ್ತ ಅಲ್ಲ, ನರಸಿಂಹಸ್ವಾಮಿಯ ಭಕ್ತ ಅಂತೆ. ಯಾವ ನರಸಿಂಹಸ್ವಾಮಿ ಅಂತೀರಾ? ಪಕ್ಕದಲ್ಲೇ ಇರತಕ್ಕಂತಹ ದೇವರಾಯನ ದುರ್ಗದ ನರಸಿಂಹಸ್ವಾಮಿಯ ಪರಮ ಭಕ್ತ. ಹಾಗಾಗಿಯೇ ಬೇರೆ ಆಂಜನೇಯ ಸ್ವಾಮಿ ದೇವರ ವಿಗ್ರಹಗಳಲ್ಲಿ ನಾವು ಏನೇನು ಅಪರೂಪದ ಸಂಗತಿಗಳನ್ನ ನೋಡೋಕ್ಕಾಗೋದಿಲ್ವೋ ಆ ಥರದ ಅಪರೂಪದ ವಿಶಿಷ್ಟ ಸಂಗತಿಗಳು ಈ ಹನುಮನ ವಿಗ್ರಹದಲ್ಲಿ ನೋಡ್ಬೋದು. ಅದೇನೇನು ಅಂತ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಅದಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತಷ್ಟು ಈ ರೀತಿಯ ವಿಡಿಯೋಗಳನ್ನ ಮಾಡಿ ನಿಮಗೆ ಉಣಬಡಿಸಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ. ಮತ್ತಷ್ಟು ವಿಡಿಯೋಗಳನ್ನ ನಮಗೆ ಮಾಡಲಿಕ್ಕೆ ಸ್ಫೂರ್ತಿ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿಯ ವಿಗ್ರಹಗಳಲ್ಲಿ ತಲೆ ಪಕ್ಕಕ್ಕೆ ವಾಲ್ಕೊಂಡಿರುತ್ತೆ, ನೇರವಾಗಿರೋದಿಲ್ಲ ಅಲ್ವಾ? ಆದರೆ ಕ್ಯಾಮೇನಹಳ್ಳಿಯ ಆಂಜನೇಯ ಸ್ವಾಮಿಯ ವಿಶೇಷ ಏನಂದರೆ ಇದು ನೇರವಾಗಿ ನೋಡ್ತಾ ಇರತಕ್ಕಂತಹ ಆಂಜನೇಯ ಸ್ವಾಮಿ, ನೇರವಾಗಿದೆ. ಆಮೇಲೆ ಆಂಜನೇಯ ಸ್ವಾಮಿಯ ಯಾವುದಾದ್ರೂ ವಿಗ್ರಹದಲ್ಲಿ ಮುಖದ ಮೇಲೆ ಮೀಸೆನ ನೋಡಿದ್ದೀರಾ? ಸಾಧ್ಯ ಇಲ್ಲ. ಇಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ವಿಗ್ರಹದ ಮೇಲೆ ಮುಖದ ಮೇಲೆ ಮೀಸೆ ಇದೆ. ಮತ್ತು ಈ ಆಂಜನೇಯ ಸ್ವಾಮಿ ಸೊಂಟದಲ್ಲಿ ಒಂದು ಚಿಕ್ಕ ಕತ್ತಿಯನ್ನು ಸಿಕ್ಕಿಸ್ಕೊಂಡಿದ್ದಾನೆ. ನೀವು ಸೊಂಟದಲ್ಲಿ ಕತ್ತಿಯನ್ನು ಸಿಕ್ಕಿಸ್ಕೊಂಡಿರ್ತಕ್ಕಂಥ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಬೇರೆ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಮಾತ್ರ ಸಿಗುತ್ತೆ. ಇಂತಹ ಅಪರೂಪದ ವಿಗ್ರಹನ ನೀವು ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸೂಕ್ಷ್ಮವಾಗಿ ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಅಂದರೆ, ಇಲ್ಲಿನ ಆಂಜನೇಯ ಸ್ವಾಮಿಯ ವಿಗ್ರಹದಲ್ಲಿ ಆಂಜನೇಯ ಹಾರ್ತಾ ಇರುವಾಗ ತಲೆ ಕೂದಲೆಲ್ಲ ಕೆದರೋಗಿರುತ್ತೆ ಗೊತ್ತಾ? ಆ ಥರ ತಲೆ ಕೂದಲು ಕೂಡ ಕೆದರೋಗಿದೆ, ಪೂರ್ತಿ ಬಾಚಿಕೊಂಡಿರೋ ಥರ ಇಲ್ಲ, ಕೆದರೋಗಿರೋ ತಲೆ ಕೂದಲನ್ನ ಕೂಡ ನೀವು ತುಂಬ ಸೂಕ್ಷ್ಮವಾಗಿ ನೋಡ್ಬೋದು. ಅದನ್ನು ಕೂಡ ಕೆತ್ತಿದ್ದಾರೆ. ಇನ್ನೂ ಒಂದು ವಿಶೇಷ ಹೇಳ್ತೀನಿ ಕೇಳಿ. ಇಲ್ಲಿರ್ತಕ್ಕಂಥ ಆಂಜನೇಯ ಶಂಖ ಮತ್ತು ಚಕ್ರಗಳನ್ನು ಹೊಂದಿದ್ದಾನೆ. ತಲೆಯ ಮೇಲೆ ಒಂದು ಸೂರ್ಯ ಕೂಡ ಇದೆ. ಈ ರೀತಿಯ ಅನೇಕ ವಿಶಿಷ್ಟ ಸಂಗತಿಗಳು ಹೇಳ್ತಾ ಹೋದರೆ ಪಟ್ಟಿ ಮುಗಿಯೋದಿಲ್ಲ. ಆ ರೀತಿ ಅನೇಕ ವಿಶಿಷ್ಟ ಸಂಗತಿಗಳು ಈ ಆಂಜನೇಯ ಸ್ವಾಮಿಯ ವಿಗ್ರಹದ ಕೆತ್ತನೆಯಲ್ಲಿ ನೀವು ಕಾಣ್ಬೋದು. ದ್ವಾಪರ ಯುಗದಲ್ಲಿ ಇಲ್ಲಿ 3 ನದಿಗಳು ಹರಿತಾ ಇದ್ದು ಆ ನದಿಗಳ ಸಂಗಮ ಕ್ಷೇತ್ರನೂ ಕೂಡ ಇದಾಗಿತ್ತು ಅಂತ ಹೇಳ್ತಾರೆ. ಹೀಗೆ ನದಿಗಳ ಸಂಗಮದಿಂದ ಕಮನೀಯ ಭಾಗ ಉಂಟಾಗಿ ಆ ಕ್ಷೇತ್ರವನ್ನು ಕಮನೀಯ ಕ್ಷೇತ್ರ ಅಂತ ಕರೀತಾ ಇದ್ರು. ಹಾಗಾಗಿಯೇ ಜನಮೇಜಯ ಮಹಾರಾಜರು ಈ ಕ್ಷೇತ್ರವನ್ನೇ ಹನುಮಂತನ ಪ್ರತಿಷ್ಠಾಪನೆಗೆ ಆರಿಸಿಕೊಂಡ್ರು ಅಂತ ಕೂಡ ಹಿರಿಯರು ಹೇಳ್ತಾರೆ. ಆಮೇಲೆ ಬರೀ ಪೌರಾಣಿಕ ಕಥೆಗಳಲ್ಲ, ಇತಿಹಾಸಕ್ಕೆ ಬಂದರೂ ಕೂಡ ವಿಜಯನಗರದ ಅರಸರಿಗೂ ಈ ದೇವಸ್ಥಾನಕ್ಕೂ ಸಂಬಂಧ ಇದೆ. ಏನು ಅಂತ ಹೇಳ್ತೀನಿ ಕೇಳಿ. ವಿಜಯನಗರದ ಅರಸರಿಗೂ ಕೂಡ ಈ ಕ್ಷೇತ್ರ ಅತಿ ಪ್ರಿಯವಾಗಿದ್ದು ಅವರು ಕೂಡ ಈ ದೇವರಿಗೆ ತುಂಬ ಭಕ್ತಿ ಭಾವದಿಂದ ನಡ್ಕೊಳ್ತಾ ಇದ್ರು ಅಂತ ಇತಿಹಾಸ ಹೇಳುತ್ತೆ. ಪ್ರತಿ ಶನಿವಾರ, ಹನುಮ ಜಯಂತಿ, ರಾಮನವಮಿ ಸೇರಿದಂತೆ ವಿಶೇಷ ದಿನಗಳಲ್ಲಿ ಇಲ್ಲಿನ ಸ್ವಾಮಿಗೆ ವಿಶೇಷವಾದ ಅಲಂಕಾರ ಮತ್ತು ಪೂಜೆಗಳು ನಡೆಯುತ್ತೆ.
ಪ್ರತಿ ವರ್ಷ ಸಂಕ್ರಾಂತಿ ಮುಗಿದ ನಂತರದ ದಿನಗಳಲ್ಲಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ದನಗಳ ಜಾತ್ರೆ ನಡೆಯುತ್ತೆ. ಈ ಪಕ್ಕದ ಎಲ್ಲ ಊರುಗಳಿಂದ ಸುಮಾರು 100 ಊರುಗಳಿಂದ ರೈತರು ತಮ್ಮ ಹಸು ಕರುಗಳು ಜಾನುವಾರುಗಳನ್ನ ಈ ಜಾತ್ರೆಗೆ ಕರ್ಕೊಂಡು ಬರೋದು ವಿಶೇಷ. ಹಸುಗಳನ್ನ ಮಾರುವುದಾಗಲಿ ಅಥವಾ ಕೊಳ್ಳುವುದಾಗಲಿ ಈ ರೀತಿಯ ವ್ಯಾಪಾರ ತುಂಬ ಜೋರಾಗಿ ನಡೆಯುತ್ತೆ. ಇದರ ಜೊತೆಗೆ ಪ್ರತಿ ವರ್ಷ ರಥಸಪ್ತಮಿಯ ದಿವಸ ಅಂದರೆ ಹತ್ತತ್ರ ಇದು ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ. ಈ ಫೆಬ್ರವರಿ ತಿಂಗಳಲ್ಲಿ ಆಸುಪಾಸಿನಲ್ಲಿ ದೇವರಿಗೆ ಭವ್ಯವಾದಂತಹ ರಥೋತ್ಸವ ನಡೆಯುತ್ತೆ. ರಥೋತ್ಸವದ ಸಿದ್ಧತೆ ಎಲ್ಲ ಪೂರ್ಣಗೊಂಡ ಬಳಿಕ ಗರುಡ ಪಕ್ಷಿ ಆಕಾಶದಲ್ಲಿ ಬಂದು ದೇವರಿಗೆ ಪ್ರದಕ್ಷಿಣೆ ಹಾಕೋಗುತ್ತೆ. ಆ ಪ್ರದಕ್ಷಿಣೆ ಹಾಕಿದ ಮೇಲೇ ರಥ ಮುಂದಕ್ಕೆ ಹೋಗೋದು ಇಲ್ಲಿನ ವಿಶೇಷ. ಒಂದು ವೇಳೆ ಗರುಡ ಬಂದಿಲ್ಲ ಅಂದರೆ, ಇಲ್ಲಿವರೆಗೂ ಗರುಡ ಬರದೇ ಇರತಕ್ಕಂಥ ಉದಾಹರಣೆ ಇಲ್ಲ. ಒಂದು ವೇಳೆ ಗರುಡ ಬಂದಿಲ್ಲ ಅಂದರೆ ಆ ಸ್ವಾಮಿಯ ಒಂದು ಉತ್ಸವ ಏನಿದೆ ಅದು ನಡೆಯೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿನ ತನಕ ಯಾವತ್ತೂ ಮಿಸ್ ಆಗಿಲ್ಲ. ರಥ ಸಿದ್ಧ ಆಗಿದ ತಕ್ಷಣ ಗರುಡ ಪಕ್ಷಿ ಬಂದು ಅದಕ್ಕೆ ಒಂದು ನಮಸ್ಕಾರ ಮಾಡಿ ಮೇಲೆ ಆಕಾಶದಲ್ಲೇ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಹೋಗುತ್ತೆ. ಈ ರೀತಿ ಇರ್ತಕ್ಕಂಥ ವಿಶೇಷವಾದಂತಹ ಈ ಆಂಜನೇಯ ಎಲ್ಲ ರೀತಿಯ ಬೇಡಿಕೆಗಳನ್ನು, ಭಕ್ತಾದಿಗಳ ಬೇಡಿಕೆಗಳನ್ನ ತಪ್ಪದೇ ಈಡೇರಿಸ್ತಾನೆ ಅಂತ ನಂಬಿಕೆ. ಹೀಗಾಗಿಯೇ ಪ್ರತಿದಿನ 100 ಜನ ಭಕ್ತಾದಿಗಳು ಈ ಆಂಜನೇಯ ಸೇವೆಗೆ ಬರ್ತಾರೆ. ತುಮಕೂರಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ ಕೊರಟಗೆರೆಯಲ್ಲಿರ್ತಕ್ಕಂತಹ ಈ ಕ್ಷೇತ್ರ. ಇದರ ಹತ್ತಿರದಲ್ಲೇ ಆ ಕಡೆ ಪಕ್ಕದಲ್ಲಿ ದೇವರಾಯನದುರ್ಗ, ಈ ಕಡೆ ಪಕ್ಕದಲ್ಲಿ ಗೊರವನಹಳ್ಳಿ, ಈ ಕಡೆ ತುಂಬ ಇತಿಹಾಸ ಪ್ರಸಿದ್ಧ ಸಿದ್ದರ ಬೆಟ್ಟ, ಇನ್ನಿತರ ಕ್ಷೇತ್ರಗಳು ಇರೋದರಿಂದ ಸ್ವಂತ ವಾಹನದಲ್ಲಿ ಬಂದರೆ ಒಳ್ಳೆಯದು. ಇದರ ಪಕ್ಕದಲ್ಲಿ ಸಿದ್ದರ ಬೆಟ್ಟ ಕೂಡ ಇದೆ. ಸಿದ್ದರ ಬೆಟ್ಟದ ವಿಶೇಷ ಏನಂದರೆ ಆಂಜನೇಯ ಬೆಟ್ಟ ಎತ್ಕೊಂಡು ಲಂಕೆಗೆ ಹಾರಬೇಕಾದ್ರೆ ಆ ಬೆಟ್ಟದ ಒಂದು ತುಣುಕು, ಸಂಜೀವಿನಿಯ ಒಂದು ತುಣುಕು ಬಿದ್ದು ಸಿದ್ದರ ಬೆಟ್ಟ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ಸಿದ್ದರ ಬೆಟ್ಟದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗಿಡಮೂಲಿಕೆಗಳು, ಅಂದರೆ ನೀವು ಬೆಟ್ಟ ಹತ್ತಕ್ಕೆ ಶುರು ಮಾಡಿ ಬೆಟ್ಟದ ತುದಿಯಿಂದ ಅಂದರೆ ಕೆಳಗಡೆಯಿಂದ ತುದಿಯ ತನಕ ಯಾವುದೇ ಎಲೆ ತಿಂದ್ರೂ ಕೂಡ ಅದು ಆಯುರ್ವೇದ ಸತ್ವ ಇದೆ ಅಂತ ಜನಗಳು ಹೇಳ್ತಾರೆ. ಅಂದರೆ ಈ ರೀತಿ ಅನೇಕ ದೇವಸ್ಥಾನಗಳು, ಗೊರವನಹಳ್ಳಿ ಇರ್ಬೋದು, ದೇವರಾಯನದುರ್ಗ, ನಾಮಚಿಲ್ಮೆ, ಸಿದ್ದರ ಬೆಟ್ಟ, ತುಮಕೂರು ಸಿದ್ಧಗಂಗಾ ಮಠ, ಇದೆಲ್ಲನೂ ಪಕ್ಕದಲ್ಲಿ ಹತ್ತಿರ ಇರೋದ್ರಿಂದ ಒಂದು ದಿವಸದಲ್ಲಿ ಇದೆಲ್ಲ ಕ್ಷೇತ್ರಗಳು ನೋಡಿಕೊಂಡು ಹೋಗ್ಬೋದು. ಅದರಿಂದ ಆದಷ್ಟು ನೀವು ಸ್ವಂತ ಕಾರಲ್ಲಿ ಅಂಥದ್ರಲ್ಲಿ ಬಂದರೆ ಒಳ್ಳೆಯದು. ಇದಾಗಿತ್ತು ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಯ ವಿಶೇಷ. ಮತ್ತೊಂದು ದೇವಸ್ಥಾನದ ಪರಿಚಯದ ಜೊತೆ ಮುಂದಿನ ಬಾರಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನಮಸ್ಕಾರ.